Hi, welcome back to my YouTube channel. ಸೊ ಇವಾಗ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಅ ವೆರಿ ವೆರಿ ಹಾಟ್ ಟಾಪಿಕ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಐ ನೋ ನನಗೆ ಮಾತಾಡೋವಂಥ ಏಜು ಅಲ್ಲ, ಎಕ್ಸ್ಪೀರಿಯನ್ಸು ಅಲ್ಲ, ಬಟ್ ಆಬ್ವಿಯಸ್ಲಿ ಮೈ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಏಜ್ ಏನಲ್ಲ, ಐ ಜಸ್ಟ್ ವಾಂಟ್ ಶೇರ್ ಮೈ ಥಾಟ್ ಅಷ್ಟೇ. ಸಾರಿ, ಇದರಲ್ಲಿ ಇನ್ವಾಲ್ವ್ ಆಗಿರೋಂಥ 2 ಸೆಲೆಬ್ರಿಟಿಗಳ ನೇಮ್ ಬಂದ್ಬಿಟ್ಟು ದರ್ಶನ್ ಸರ್ ಆ್ಯಂಡ್ ವಿಜಯ್ ಸರ್. ಆಬ್ವಿಯಸ್ಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ತುಂಬ ವಾಚ್ ಮಾಡಿರೋಂಥ 2 ಸೆಲೆಬ್ರಿಟಿಗಳು. ಇವಾಗ ನಾವು ಯೋಚನೆ ಮಾಡ್ತೀವಲ್ವ, ನಿಮ್ಗೆ ಯಾಕೆ ಅವ್ರು ಇಷ್ಟ? ಇವಾಗ ನೀನು ಫಾರ್ ಎಕ್ಸಾಂಪಲ್ ಸುದೀಪ್ ಅವ್ರ ನಿನ್ನ ಫ್ಯಾನ್ ಅಂತ, ಸುದೀಪ್ ಅವ್ರು ಯಾಕೆ ಇಷ್ಟ ಅಂದರೆ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರದ್ದು ಬೇಸ್ ವಾಯ್ಸ್ ಇಷ್ಟ, ಅವ್ರದ್ದು ಹೈಟ್ ಇಷ್ಟ, ಅವ್ರ ಬಿಹೇವಿಯರ್ ಇಷ್ಟ, ಹಾಗೆ ಹೇಗೆ ಅಂತೆಲ್ಲ ರೀಸನ್ಸ್ ಇರುತ್ತೆ ಹೇಳೋಕ್ಕೆ ಅಲ್ವಾ. ಸೊ ನಾವು ಯಾವಾಗಿಂದ ಫ್ಯಾನ್ ದರ್ಶನ್ ಸರ್ಗೆ ಅಂದರೆ ಅದು ಈ ಹೆಸರಿಗಿರೋ ತಾಕತ್ತು. ಮೇ ಬಿ ನನಗೆ ಒಬ್ಬರು ಫೇವ್ರೇಟ್ ಆಗಬೇಕು ಅಂದರೆ ರೀಸನ್ಸ್ ಏನೇನು ಇರಬೇಕು, ಕ್ರೈಟೀರಿಯಾ ಏನೇನು ಅಂತ ಯೋಚನೆ ಮಾಡೋಷ್ಟು ಮೆಚುರಿಟಿನೇ ಇರಲಿಲ್ಲ. ಸೊ ಅವಾಗಿಂದನೂ ಫ್ಯಾನ್ ಅಂದರೆ ಸರೌಂಡಿಂಗ್ ಇದೆಯಲ್ಲ, ನಮ್ಮದು ಸರೌಂಡಿಂಗ್ಗೆ ಫುಲ್ ಫ್ಯಾನ್ಸ್ ಆಫ್ ಡಿ ಬಾಸ್. ಹಂಗಾಗಿ ನಂಗೆ ರೀಸನ್ ಏನು ಬೇಕಾಗಿಲ್ಲ ಅವ್ರನ್ನ ಲೈಕ್ ಮಾಡೋಕ್ಕೆ, ಲವ್ ಮಾಡೋಕ್ಕೆ. ಸೊ ಅದು ಹಾಗೆ ನ್ಯಾಚುರಲಿ ಆಗೋಗ್ಬಿಡ್ತು. ನಿಂಗೆ ಅವ್ರ ಕಂಡ್ರೆ ಯಾಕೆ ಇಷ್ಟ ಅಂತಂದರೆ ನಾನು 1000 ಹೇಳ್ತೀನಿ ಲಿಸ್ಟ್. ಅವ್ರ ಇಷ್ಟ, ಅವ್ರ ಪರ್ಸ್ನಾಲಿಟಿ ಇಷ್ಟ, ಅವ್ರ ಹೈಟ್ ಇಷ್ಟ, ಅವ್ರ ವಾಯ್ಸ್ ಇಷ್ಟ, ಬಿಹೇವಿಯರ್ ಇಷ್ಟ, ಅವ್ರ ಆ್ಯಟಿಟ್ಯೂಡ್ ಇಷ್ಟ, ಅವ್ರ ಗತ್ ಇಷ್ಟ, ಅವ್ರ ಸ್ಟ್ರೈಟ್ ಫಾರ್ಮ್ನೆಸ್ ಇಷ್ಟ, ಅವ್ರ ಬೋಲ್ಡ್ನೆಸ್ ಇಷ್ಟ, ಅವ್ರ ಫಾರ್ಮಲ್ ಇಷ್ಟ, ಏನೋ ದೇರ್ ಇಸ್ ನೋ ಎಂಡ್ ಟು ದ ಲಿಸ್ಟ್. ಅಂದರೆ ಆ ರೇಂಜ್ಗೆ ನಾವೆಲ್ಲ ಬಿಗ್ಗೆಸ್ಟ್ ಫ್ಯಾನ್ಸ್. ದತ್ತನ್ ಹೈಟು, ದತ್ತನ್ ವೇಟು, ದತ್ತನ್ ಲುಕ್ಕು, ದತ್ತನ್ ಸ್ಮೈಲು, ದತ್ತನ್ ಫೈಟ್ ಅಷ್ಟೇ ಯಾಕೆ? ದತ್ತ ಅನ್ನೋ ಹೆಸರಲ್ಲೇ ಒಂದು ಪವರ್ ಐತೆ. ಓಕೆ, ಇನ್ನು ತಮಿಳಲ್ಲಿ ಗೊತ್ತಿರೋದೆ ತಲಪತಿ ವಿಜಯ್ ಸರ್ ಒಬ್ಬರೇ. ಅಂದರೆ ಇವಾಗ ಬರ್ತಾ ಐ ಮೀನ್ ಇವಾಗ ಇನ್ ರೀಸೆಂಟ್ ಟೈಮ್ಸ್, ನಾಟ್ ರೀಸೆಂಟ್ ಬಟ್ ಆಮೇಲೆ ಗೊತ್ತಾಗಿದ್ದು ಮಿಕ್ಕಿದ ಆ್ಯಕ್ಟರ್ಗಳೆಲ್ಲ. ಬಟ್ ತಮಿಳಲ್ಲಿ ಫಾರ್ ದ ಫಸ್ಟ್ ಪರ್ಸನ್, ಫಾರ್ ದ ಫಸ್ಟ್ ಸೆಲೆಬ್ರಿಟಿ ವಿ ಹ್ಯಾವ್ ವಾಚ್ಡ್ ಅವ್ರ ಗ್ರೋನ್ ಅಪ್ ಅಂತಂದರೆ ಅದು ನನ್ನ ಅದರ್ ತಲಪತಿ ವಿಜಯ್ ಸರ್. ಓಕೆ, ದಿಸ್ ಇಸ್ ಅಗೇನ್ ಐ ಆಮ್ ಸೇಯಿಂಗ್ ಇಟ್ಸ್ ನಾಟ್ ಅಗೇನ್ಸ್ಟ್ ತಲಪತಿ ವಿಜಯ್ ಸರ್ or ದರ್ಶನ್ ಸರ್ at all, but it's about my thought about their personal life. Of course no one asked it, ಯಾರು ಕೇಳಲ್ಲ, ಬಟ್ ಸ್ಟಿಲ್ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಓಕೆ, ಅದು ಸರಿನೂ ಆಗಿರ್ಬೋದು, ತಪ್ಪು ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಇಸ್ ನನ್ ಆಫ್ ಮೈ ಬಿಸ್ನೆಸ್, ಬಟ್ ಸ್ಟಿಲ್ ಐ ಜಸ್ಟ್ ವಾಂಟ್ ಟು ಪುಟ್ ದಿಸ್ ಥಾಟ್ ಇನ್ ವರ್ಡ್ಸ್ ಅಷ್ಟೇ. ಇವಾಗ ಬಂದು ನನ್ನ ಯಾರಾದರೂ ಕೇಳಿದ್ರೆ ವಿಚ್ ಒನ್ ಈಸ್ ಬಿಗ್ಗೆಸ್ಟ್ ಕ್ರೈಮ್ ಅಕಾರ್ಡಿಂಗ್ ಟು ಯು ಅಂತ, ನಾನು ಆಬ್ವಿಯಸ್ಲಿ ಮರ್ಡರ್ ಆರ್ ಕೊಲೆ, ಜೀವ ತೆಗೆದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೈಮ್. ಆಫ್ಟರ್ ದಟ್ ವಿ ಕಾಂಟ್ ಡೂ ಎನಿಥಿಂಗ್. ದಟ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ಕಮಿಟ್ ಅ ಮಿಸ್ಟೇಕ್ ಅನ್ನೋ ಥರ. ಬಟ್ ಫಾರ್ ಮೀ ಅಗೇನ್ ನನಗೆ ಮಾತ್ರ ಏನನ್ಸುತ್ತೆ ಅಂದರೆ ಬಿಗ್ಗೆಸ್ಟ್ ಕ್ರೈಮ್ ಅಂತ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಮಡಿಕಣ್ಣಾನೆ ಅಂತ ಅಂದ್ರೆ ಮಿಷಿನ್ ಬಿಡ್ತಾ ಇದೆಯಾ ಅಂತ ನೀನು. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಒಂದು ಕ್ಷಮಿಸಕ್ಕಾಗದಿರೋಂತಹ ಕ್ರಿಮಿನಲ್ ಆಕ್ಟ್ ಅಂತ ನಾನು ಅನ್ಕೊಂತೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಈಗ ಆಬ್ವಿಯಸ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದರೆ ಡಿವೋರ್ಸ್ ಆಗ್ದೇ ಆಲ್ರೆಡಿ ಮ್ಯಾರೇಜಲ್ಲಿ ಇದ್ದು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಳ್ಳೋದು. ಆಬ್ವಿಯಸ್ಲಿ
ಇವಾಗ ನೀವೊಬ್ಬರಿಗೆ ಡಿವೋರ್ಸ್ ಕೊಟ್ಟು ಆಮೇಲೆ ಇನ್ನೊಬ್ಬರ ಜೊತೆ ಬೀಯಿಂಗ್ ಇನ್ ರಿಲೇಶನ್ಶಿಪ್ ಅಂದರೆ ಅದೊಂಥರ. ಈ ಮಡಿಕೊಳ್ಳೋದು ಅಂದ್ರೆ ಏನು? ಅದು ನೋ ಒನ್ ಕ್ಯಾನ್ ಕ್ವೆಶನ್. ಕೋರ್ಟ್ ಪರ್ಮಿಟ್ ಮಾಡುತ್ತೆ ಆ್ಯಸ್ ಪರ್ ಆರ್ ಕಂಟ್ರೀಸ್ ಲಾ. ಸೊ ದಟ್ಸ್ ಓಕೆ. ಬಟ್ when you're in a marriage with someone else who trusted you most, who gave everything they had to you just to be with you or just to be with marriage with you, so you just cheated. Seriously, ನನ್ನ ಲೈಫಲ್ಲಿ ಯಾವುದಾದ್ರೂ ಒಂದು ಕ್ರೈಮ್ನ ಕ್ಷಮಿಸೋದಿಲ್ಲ ಅಂದರೆ ಅದು ಚೀಟಿಂಗ್ ಆ್ಯಂಡ್ ನೆಕ್ಸ್ಟ್ ಮ್ಯಾಟರ್ ಅಫೇರ್ ಮಾತ್ರ. ತೊಳ್ರಿ ವಿವರಣೆ. ಬಾಳುಕೊಟ್ಟ ಹೆಂಗಸಿಗೆ ಒಬ್ಬ ಮಗಳಿದ್ದಳು. ಆ ಮಗಳನ್ನು ನನ್ನ ಅಪ್ಪ ಮದುವೆ ಆದನು. ಈಗ ನನ್ನ ಹೆಂಡತಿ ಮಗಳು ನನಗೆ ಅಮ್ಮ, ಅಂದ್ರೆ ಸೆಕೆಂಡ್ ಮದರ್. ನನ್ನ ಹೆಂಡತಿ ನನ್ನ ಅಪ್ಪನಿಗೆ ಸೊಸೆ, ಕಮ್ಮ ಅತ್ತೆ. ಈ ಸಮಯದಲ್ಲಿ ನಮ್ಮ ಅಪ್ಪನಿಗೊಂದು ಮಗು ಆಯ್ತು. ಆ ಮಗು ನನಗೆ ತಮ್ಮ. ಇವಾಗ ಅಫ್ಕೋರ್ಸ್ ಇವಾಗ ದರ್ಶನ್ ಸರ್ ನಾನು ಹೇಟ್ ಮಾಡಲ್ಲ, ವಿಜಯ್ ಸರ್ ನಾನು ಹೇಟ್ ಮಾಡಲ್ಲ. ಬಟ್ ನಾನು ಇಟ್ಟಿದ್ದಂಥ ರೆಸ್ಪೆಕ್ಟ್ ಏನಿತ್ತು ಸ್ವಲ್ಪ ಎಲ್ಲೋ ಅಲ್ಲಾಡ್ತು. ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ನೊಂದ್ಕೊಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ. ಆಬ್ವಿಯಸ್ ನನ್ನೊಬ್ಳು ರೆಸ್ಪೆಕ್ಟಿಂದ ಏನೋ ಅವ್ರ ಕೆರಿಯರ್ ಏನಾಗಬೇಕಾಗಿರಲಿಲ್ಲ, ಅವ್ರ ಲೈಫಲ್ಲಿ ಏನೋ ಆಗಬೇಕಾಗಿರಲಿಲ್ಲ. ಹೌದು, ಆಬ್ವಿಯಸ್ಲಿ. ಬಟ್ ಮೈ ರೆಸ್ಪೆಕ್ಟ್ ಇಸ್ ಗಾನ್. ಸೀರಿಯಸ್ಲಿ. ಆಬ್ವಿಯಸ್ಲಿ ಇನ್ಮೇಲೆ ಏನು ನಾನು ಅವ್ರ ಮೂವೀಸ್ ನೋಡಲ್ಲ, ಜಸ್ಟ್ ಹೇಟ್ ದೆಮ್. ಹೌದು, ಒಂದು ಪರ್ಸ್ನಲ್ ಲೈಫೇ ಆಗಿರ್ಬೋದು. ಇನ್ನೊಂದು ಕಾನ್ಸೆಪ್ಟ್ ನಂಗೆ ಅರ್ಥ ಆಗಲ್ಲ. ಪಬ್ಲಿಕ್ ಫಿಗರ್ಸ್ ನಿಮ್ಮ ಪರ್ಸ್ನಲ್ ಲೈಫ್, ಪರ್ಸ್ನಲ್ ಸ್ಪೇಸ್ ಅಂತೆಲ್ಲ ಮಾತಾಡ್ತಾರೆ. ನೀವು ಪಬ್ಲಿಕ್ ಫಿಗರ್ ಆಗಬೇಕಾಗಿದ್ರೆ ನಿಮಗೆ ಗೊತ್ತಿರುತ್ತೆ ಯುವರ್ ಪರ್ಸ್ನಲ್ ಲೈಫ್ ಇಸ್ ನಾಟ್ ಪರ್ಸ್ನಲ್ ಲೈಫ್ ಎನಿಮೋರ್, ಇಟ್ ವಿಲ್ ಬಿ ಪಬ್ಲಿಕ್. ಅದು ಗೊತ್ತಿದೆ, ನೀವು ಪಬ್ಲಿಕ್ ಸ್ಪೇಸಿಗೆ ಬಂದಿರ್ತೀರ. ಬಟ್ ದೆನ್ ಯು ಆ್ಯಕ್ಟ್ ಲೈಕ್ ದರ್ ಇಸ್ ನೋ ಹ್ಯೂಮ್ಯಾನಿಟಿ ಆ್ಯಂಡ್ ಆಲ್ ವಾಟ್. ಸೊ most favorite actress on the earth for me, Jay sir and Darshan sir. ಇಬ್ರು ಈ ಒಂದು ಇನ್ಸಿಡೆಂಟಿಂದ ಇವಾಗ ಸುದ್ದಿಲಿದ್ದಾರೆ. ಸೊ ನರ್ಸಮ್ಮ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಕೋಪ ಅನ್ನೋ ಕಾಯಿಲೆಗೆ ಮೊದಲನೇ ಬಲಿನೇ ಕೋಪ ಮಾಡ್ಕೊಂಡವ್ರು. I'm so sad about it, but ನಾನು ಫರ್ಗಿವ್ ಮಾಡೋಕ್ಕಾಗ್ದಿರೋ ಮಿಸ್ಟೇಕ್ಸ್ ಹೌ ನನಗೆ ಫಸ್ಟ್ ಆಫ್ ಆಲ್ ಅಫೇರ್ ಅನ್ನೋ ಕಾನ್ಸೆಪ್ಟೇ ಅರ್ಥ ಆಗಲ್ಲಪ್ಪ, ಸೀರಿಯಸ್ಲಿ. ಬಟ್ ಎನಿವೇಸ್, ಹೂ ಕೇರ್ಸ್. ಸೊ ಇನ್ ಕೇಸ್ ನಿಮಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಕಂಪ್ಯಾಟಿಬಿಲಿಟಿ ಇಲ್ಲ ಅಂದರೆ ಅರ್ಥ ಆಯ್ತು ಅನ್ಸುತ್ತೆ. just go for reverse na first. Talk to them, but you should not cheat them. Literally, you should not cheat them. ಇದು ಹೆಂಗೆ ನೀವು ಇಷ್ಟು ಕಾಮನ್ ಆಗಿ ಇಷ್ಟು ಲೈಟಾಗಿ ತಗೊತೀರಲ್ಲ, ನಿಮ್ಮ ಮಕ್ಕಳು ತುಂಬ ದೊಡ್ಡವರಿದ್ದಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇರ್ಬೋದು. What if your parents have done this to you ಅಂತ ಯೋಚನೆ ಮಾಡಿದ್ದೀರಾ? My God, I really hate this concept of affair. That too extra marital affair. ಅದೇ ಎಕ್ಸ್ಟ್ರಾ marital affair ಯಾವಾಗ ಆಗುತ್ತೆ? ಆಲ್ರೆಡಿ ನಿಮ್ಮ ಮ್ಯಾರೇಜಲ್ಲಿದ್ದು ಅದು ಅಫಿಷಿಯಲಾಗಿ ಎಂಡ್ ಆಗಿಲ್ಲ ಅಂದಾಗ. ತ್ರಿಷಾ, ಮೈ ಗಾಡ್ ಯಾರ್, ಪವಿತ್ರ. ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ದೇವತೆ ಅಂತವ್ರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ, ಪೂಜೆನೂ ಮಾಡ್ತೀನಿ, ಕೈಯೂ ಮುಗಿತೀನಿ. How? I mean, I should not blame only men for this, but still, how this woman can do this, yaar? Horrible. Okay, well, that's much for today. Bye, take care. Let's meet in another video.